ಹಾಡು ಹಗಲೇ ಅದರಲ್ಲೂ ಜನನಿಬಿಡ ಪ್ರದೇಶದಲ್ಲಿ ಬೈಕಿನಲ್ಲಿ ಬಂದವರು ಯುವಕನೊಬ್ಬನಿಗೆ ಚಾಕು ತೋರಿಸಿ ಬೆದರಿಕೆ ಹಾಕಿ ಬೈಕಿನಲ್ಲಿ ಅಪಹರಿಸಿಕೊಂಡು ಹೋಗಿ ಇತರೆ 4 ಸೇರಿ ಮಾರಕಾಸ್ತ್ರಗಳನ್ನು ತೋರಿಸಿ 5,000 ರು ಹಣ ಸುಲಿಗೆ ಮಾಡಿದ ಇಬ್ಬರು ಆರೋಪಿಗಳನ್ನು ಚಿಂತಾಮಣಿ ನಗರ ಠಾಣಾ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಉಳಿದ 4 ಆರೋಪಿಗಳ ಪತ್ತೆಗೆ ಬಲೆ ಬೀಸಿದ್ದಾರೆ. ಬಂಧಿತ ಆರೋಪಿಗಳನ್ನು ನಗರದ ಜೆಜೆ ಕಾಲೋನಿ ನಿವಾಸಿ ವಿಶ್ವನಾಥ್ ಮತ್ತು ನಗರದ ಹೊರವಲಯದ ಕರಿಯಪ್ಪಲ್ಲಿಯ ಬನ್ನಿ ಎಂದು ಗುರುತಿಸಲಾಗಿದೆ. ಆರೋಪಿಗಳು ಇಬ್ಬರು ಕಳೆದ 2 ತಿಂಗಳ ಹಿಂದೆ ಇದೇ ಕೃತ್ಯ ನಡೆಸಿ ಜೈಲಿಗೆ ಹೋಗಿದ್ದವರು. ಇತ್ತೀಚೆಗಷ್ಟೇ ಜೈಲಿನಿಂದ ಬಿಡುಗಡೆಯಾಗಿ ಬಂದವರು ಮತ್ತೆ ಅದೇ ದಂಧೆಗೆ ಇಳಿದು ಇದೀಗ ಮತ್ತೆ ಪೊಲೀಸ್ ಅತಿಥಿಗಳಾಗಿದ್ದಾರೆ. ಆರೋಪಿಗಳಿಬ್ಬರು 2026 ಫೆಬ್ರವರಿ 12ರಂದು ಮಧ್ಯಾಹ್ನ ನಗರದ ಬೆಂಗಳೂರು ಜೋಡಿ ರಸ್ತೆಯ ಅಂಜನಿ ಚಿತ್ರಮಂದಿರದ ಬಳಿ ಎಳೆನೀರು ತೆಗೆದುಕೊಳ್ಳುತ್ತಿದ್ದ ನಗರದ ಪ್ರಭಾಕರ್ ಬಡಾವಣೆ ನಿವಾಸಿ 72 ವರ್ಷದ ಕೃಷ್ಣಮೂರ್ತಿ ಎಂಬುವರ ಕೈಯಲ್ಲಿದ್ದ ರ್ಯಾಡೋ ವಾಚ್ ಪಿನ್ ಕಿತ್ತು ಹೋಗಿದೆ, ಸರಿ ಮಾಡಿಕೊಡುತ್ತೇವೆ ಎಂದು ಹೇಳಿ ಓರ್ವ ವಾಚ್ ಪಡೆದುಕೊಂಡರೆ ಅಲ್ಲಿಯೇ ಇದ್ದ ಮತ್ತೊಬ್ಬ ಯಾರಿಗೂ ಫೋನ್ ಮಾಡಬೇಕು ಎಂದು ಹೇಳಿ ಅವರ ಬಳಿ ಇದ್ದ ಐಫೋನ್ ಪಡೆದು ಇಬ್ಬರು ವಾಚ್ ಮತ್ತು ಐಫೋನ್ ತೆಗೆದುಕೊಂಡು ಪರಾರಿಯಾಗಿದ್ದರು. ಈ ಬಗ್ಗೆ ಮಗ ವಿಜಯ್ ಎಂಬುವರು ನೀಡಿದ ದೂರಿನ ಮೇಲೆ ಪ್ರಕರಣ ದಾಖಲಿಸಿಕೊಂಡು ನಗರ ಠಾಣೆ ಪೊಲೀಸರು ಆರೋಪಿಗಳ ಪತ್ತೆಗೆ ಬಲೆ ಬೀಸಿ ನಗರದ ಹೊರವಲಯದ ಕರಿಯಪಲ್ಲಿ ಗ್ರಾಮದ ಬನ್ನಿ ಮತ್ತು ಜೆಜೆ ಕಾಲೋನಿಯ ವಿಶ್ವನಾಥ್ ಎಂಬ ಇಬ್ಬರು ಆರೋಪಿಗಳನ್ನು ಪತ್ತೆ ಹಚ್ಚಿ ಮಾಲು ವಶಪಡಿಸಿಕೊಂಡು ನಂತರ ಅವರನ್ನು ಜೈಲಿಗೆ ಕಳುಹಿಸುವಲ್ಲಿ ಯಶಸ್ವಿಯಾಗಿದ್ದರು. ಜೈಲಿನಿಂದ ಇತ್ತೀಚೆಗಷ್ಟೇ ಬಿಡುಗಡೆಯಾಗಿ ಹೊರಬಂದ ಈ ಇಬ್ಬರು ಯುವಕನೊಬ್ಬನಿಗೆ ಚಾಕು ತೋರಿಸಿ ಬೆದರಿಸಿ ನಿರ್ಜನ ಪ್ರದೇಶಕ್ಕೆ ಕರೆದೊಯ್ದು ಇವರಿಬ್ಬರ ಜೊತೆಗೆ ಇತರೆ 4 ಮಂದಿ ಸೇರಿ ಯುವಕನ ಬಳಿ 5,000 ರು ಹಣ ಸುಲಿಗೆ ಮಾಡಿ ಮತ್ತೆ ಪೊಲೀಸ್ ಅತಿಥಿಯಾಗಿದ್ದಾರೆ. ಆರೋಪಿಗಳಾದ ಬನ್ನಿ ಮತ್ತು ವಿಶ್ವನಾಥ್ 2026 ಮೇ 15ರಂದು ಚಿಂತಾಮಣಿ ಹಳೆ ಸಿವಿಲ್ ಬಸ್ ನಿಲ್ದಾಣದ ರಸ್ತೆಯಲ್ಲಿರುವ ಗುರುಭವನದ ಮುಂಭಾಗದ ರಸ್ತೆಯಲ್ಲಿ ನಿಂತುಕೊಂಡಿದ್ದ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುವ ಶಿಡ್ಲಘಟ್ಟ ತಾಲೂಕಿನ ದಿಬ್ಬೂರಹಳ್ಳಿ ನಿವಾಸಿ ಸುಮಾರು 27 ವರ್ಷದ ಹೇಮಂತ್ ಕುಮಾರ್ ಬಳಿ ಹೋಗಿ ನನ್ನ ತಮ್ಮನನ್ನು ಚಾಕುವಿನಿಂದ ತಿವಿದು 24,000 ರೂಗಳನ್ನು ಕಿತ್ತುಕೊಂಡು ಬಂದಿದ್ದೀಯಾ, ನನ್ನ ತಮ್ಮನ ಬಳಿ ನಿನ್ನ ಫೋಟೋ ಇದೆ ಎಂದು ಬೆದರಿಸಿದ್ದಾರೆ. ನೀನು ನಮ್ಮ ಜೊತೆ ಬಾ, ನನ್ನ ತಮ್ಮ ನಿನ್ನನ್ನು ಗುರುತಿಸಿದರೆ ನಿನ್ನನ್ನು ಅಲ್ಲಿಯೇ ಸಾಯಿಸಿ ಬಿಡುತ್ತೇವೆ, ಇಲ್ಲವಾದರೆ ನಿನ್ನನ್ನು ವಾಪಸ್ ಕರೆದುಕೊಂಡು ಬಂದು ಬಸ್ ನಿಲ್ದಾಣದಲ್ಲಿಯೇ ಬಿಡುತ್ತೇವೆ ಎಂದು ಹೇಳಿ ಬೈಕ್ನಲ್ಲಿ ನಗರದ ಚೇಳೂರು ರಸ್ತೆಯ ರೈಲ್ವೆ ಗೇಟ್ನಿಂದ ಆಚೆ ಇರುವ ನಿರ್ಜನ ಪ್ರದೇಶದ ಇಟ್ಟಿಗೆ ಫ್ಯಾಕ್ಟರಿ ಬಳಿ ಕರೆದೊಯ್ದಿದ್ದಾರೆ. ಇಟ್ಟಿಗೆ ಫ್ಯಾಕ್ಟರಿ ಬಳಿ ಇದ್ದ ಇತರೆ 4 ಮಂದಿ ಮತ್ತು ಇವರಿಬ್ಬರು ಸೇರಿ ಒಟ್ಟು 6 ಮಂದಿ 5,000 ಕೊಡುವಂತೆ ಒತ್ತಾಯಿಸಿ ಕತ್ತಿನ ಮೇಲೆ ಮಚ್ಚನ್ನು ಇಟ್ಟಿದ್ದು, ಹಣ ಇಲ್ಲ ಎಂದು ಹೇಳಿದಾಗ ಯಾರಿಂದಲಾದರೂ ಫೋನ್ ಪೇ ಮಾಡಿಕೋ, ಇಲ್ಲವಾದರೆ ನಿನ್ನನ್ನು ಸಾಯಿಸಿ ಬಿಡುತ್ತೇನೆ ಎಂದು ಬೆದರಿಕೆ ಹಾಕಿದ್ದಾರೆ. ಬೇರೆಯವರಿಂದ ಫೋನ್ ಪೇ ಮಾಡಿ ಹಣ ಹಾಕಿಸಿಕೊಂಡು ನಂತರ ಆರೋಪಿಗಳ ಮೊಬೈಲ್ ನಂಬರ್ಗೆ ಪಾವತಿ ಮಾಡಿದ ನಂತರ ಹೇಮಂತ್ ಕುಮಾರ್ನನ್ನು ಬಿಡುಗಡೆ ಮಾಡಿದ್ದಾರೆ. ಘಟನೆ ಬಗ್ಗೆ ಹೇಮಂತ್ ಕುಮಾರ್ ನೀಡಿದ ದೂರಿನ ಮೇಲೆ ಪ್ರಕರಣ ದಾಖಲು ಮಾಡಿಕೊಂಡ ನಗರ ಠಾಣೆ ಪೊಲೀಸರು ಫೋನ್ ಪೇ ಮಾಡಿದ್ದ ಬ್ಯಾಂಕ್ ಖಾತೆದಾರನನ್ನು ಪತ್ತೆ ಹಚ್ಚಿ ಅವನ ಮೂಲಕ ಈ ಇಬ್ಬರು ಆರೋಪಿಗಳನ್ನು ಮತ್ತೆ ಬಂಧಿಸಿ ಸ್ಥಳದ ಮಹಜರು ನಡೆಸಿ ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇಮ್ರಾನ್ ಖಾನ್, ರಾಯಲ್ಸ್ ಕನ್ನಡ, ಚಿಂತಾಮಣಿ.